ದ್ವೇಷ ಭಾಷಣ ಮಸೂದೆ ಇದರ ಮೇಲೆ ಬಿಜೆಪಿ ನಾಯಕರ ಕಣ್ಣಿದೆ. ಮೊದಲ ದಿನದಿಂದಲೂ ಕೂಡ ಇದನ್ನ ಬಿಜೆಪಿಯ ನಾಯಕರು ವ್ಯಾಪಕವಾಗಿ ವಿರೋಧ ಮಾಡ್ತಾನೇ ಬಂದಿದ್ದಾರೆ. ವಿರೋಧದ ನಡುವೆಯೂ ಕೂಡ ಕಾಂಗ್ರೆಸ್ ಸರ್ಕಾರ ಬೆಳಗಾವಿಯ ಸುವರ್ಣಸೌಧದ ಅಧಿವೇಶನದಲ್ಲಿ ಮಸೂದೆಗೆ ಅಂಗೀಕಾರ ಮಾಡಿದೆ. ಉಭಯ ಸದನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಆಗಿದೆ. ಇದೀಗ ರಾಜ್ಯಪಾಲರ ಅಂಕಿತ ಮಾತ್ರ ಬಾಕಿ ಇರೋದು. ಮಸೂದೆ ಅಂಗೀಕಾರವಾಗದಂತೆ ತಡೆಯೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಇವತ್ತು ಬಿಜೆಪಿ ಪ್ರತಿಭಟನೆ, ಜಿಲ್ಲಾ ಹಾಗೂ ತಾಲೂಕಾ ಕೇಂದ್ರಗಳಲ್ಲಿ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಕರ್ನಾಟಕ ದ್ವೇಷ ಭಾಷಣ ವಿಧೇಯಕ 2025 ಇದನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಳಗಾವಿಯಲ್ಲಿ ಮಂಡಿಸಿದ್ರು. ಇದರ ವಿರುದ್ಧ ಬಿಜೆಪಿ ನಾಯಕರು ಅಸಮಾಧಾನವನ್ನ ಹೊರಹಾಕಿದ್ರು. ವಿಧೇಯಕದ ಪ್ರತಿಗಳನ್ನು ಕೂಡ ಹರಿದು ಆಕ್ರೋಶವನ್ನ ಹೊರಹಾಕಿದ್ರು. ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಆರ್ ಅಶೋಕ್, ಅರವಿಂದ್ ಬೆಲ್ಲದ್, ಚನ್ನಬಸಪ್ಪ ಸೇರಿದಂತೆ ಅನೇಕ ನಾಯಕರು, ಜೆಡಿಎಸ್ ಕೂಡ ಈ ಹೋರಾಟಕ್ಕೆ ಸಾಥ್ ಕೊಟ್ಟಿತ್ತು. ಇದು ವಾಕ್ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತಹ ಪ್ರಯತ್ನ. ಪೊಲೀಸರಿಗೆ ಮತ್ತಷ್ಟು ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಅವರು ಎರ್ರಾಬಿರ್ರಿ ಕೇಸುಗಳನ್ನು ದಾಖಲಿಸಿಕೊಳ್ಳಬಹುದು ಎನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ರು. ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ವಾಕ್ ಸ್ವಾತಂತ್ರ್ಯ ಅಂದರೆ ಮಾತನಾಡೋದನ್ನೇ ಕಾಂಗ್ರೆಸ್ ಸರ್ಕಾರ ಕಿತ್ಕೊಳ್ತಾ ಇದೆ. ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿಯನ್ನು ಗುರಿಯಾಗಿಸಿಕೊಂಡು ಇಂಥದ್ದೊಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇತ್ತೀಚೆಗೆ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಂಕಿತವನ್ನು ಹಾಕಬಾರದು ಅಂತ, ಅಂದರೆ ಇದನ್ನು ತಡೆ ಹಿಡಿಬೇಕು ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಏನಾದರೂ ಸ್ಪಷ್ಟನೆಗಳನ್ನು ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ತಯಾರಾಗಿದ್ದೇವೆ. ಇದು ಕೇವಲ ಬಿಜೆಪಿಗರನ್ನು ನೋಡಿ ತಯಾರಿಸಿದ್ದಲ್ಲ. ಒಂದು ವೇಳೆ ಕಾಂಗ್ರೆಸ್ನವರು ಕೂಡ ದ್ವೇಷ ಭಾಷಣವನ್ನು ಮಾಡಿದರೆ ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಇದರಲ್ಲಿ ಅವಕಾಶ ಇದೆ ಅಂತ. ಆ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿಯ ಲಿಂಗ, ಪ್ರದೇಶ ಯಾವುದನ್ನು ಕೂಡ ನೋಡಿ ಮಾತನಾಡಬಾರದು ಅನ್ನೋದು ಇದರಲ್ಲಿ ಇದೆ. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಸದನದಲ್ಲೂ ಕೂಡ ವ್ಯಾಪಕವಾಗಿ ವಿರೋಧ ಮಾಡಿದ್ರು. ಇದೀಗ ಸದನದ ಹೊರಗಡೆ ರಾಜ್ಯವ್ಯಾಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಅಂತೆ ಬಿಜೆಪಿಯವರು. ಆಗ್ತಾ ಇದ್ದಾರೆ ಅಂದ್ರೆ ಇದು ಸದನದ ಒಳಗಡೆಯಲ್ಲಿ ಚರ್ಚೆ ಆಗಿದೆ, ಜನರ ಗಮನಕ್ಕೂ ಕೂಡ ಬಂದಿದೆ. ಆದ್ರೆ ಜನರಿಗೆ ನೇರವಾಗಿ ಹೋಗಿ ಈ ವಿಚಾರದ ಬಗ್ಗೆ ತಿಳಿಸುವಂತಹ ಕೆಲಸ ಮಾಡಿದ್ರೆ ಮಾತ್ರ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಯಾಕಂದ್ರೆ ಸದನದಲ್ಲಿ ನಡೆಯುವಂತಹ ಎಲ್ಲಾ ವಿಚಾರವನ್ನ ಜನರು ಗಮನಿಸ್ತಾ ಇರಲ್ಲ. ಎಲ್ಲರೂ ಕೂಡ ಪೇಪರ್ ಓದಲ್ಲ, ಎಲ್ಲರೂ ಕೂಡ ಟಿವಿಯನ್ನು ನೋಡಲ್ಲ, ಕೆಲವರಿಗೆ ಇದು ಮಾಹಿತಿನೇ ಇರಲ್ಲ. ಈ ಕಾರಣಕ್ಕಾಗಿ ಪ್ರತಿ ತಾಲೂಕಾ ಕೇಂದ್ರಕ್ಕೂ ಜಿಲ್ಲಾ ಕೇಂದ್ರದಲ್ಲೂ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ಜನರಿಗೆ ಮಾಹಿತಿಯನ್ನ ತಲುಪಿಸ್ಬೇಕು. ರಾಜ್ಯ ಸರ್ಕಾರ ತಂದಿರುವಂತಹ ಈ ಮಸೂದೆ ಯಾವ ರೀತಿಯಲ್ಲಿ ಜನರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವರಿಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ನಡೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಮುಂದಿನ ದಿನಗಳಲ್ಲಿ ಆಗಬಹುದು. ಈಗ ಬಿಜೆಪಿ ವಿರೋಧ ಪಕ್ಷದಲ್ಲಿದ್ದ ಆ ಕಾರಣಕ್ಕಾಗಿ ಬಿಜೆಪಿಯನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡಬಹುದು. ಮುಂದೆ ಇದೇ ಸಂದರ್ಭದಲ್ಲಿ ಉಲ್ಟಾ ಆದಾಗ, ಅಂದ್ರೆ ಕಾಂಗ್ರೆಸ್ ವಿಪಕ್ಷಕ್ಕೆ ಬಂದಾಗ ಈ ಮಸೂದೆಯ ಪರಿಣಾಮ ಯಾವ ಮಟ್ಟಕ್ಕಾಗತ್ತೆ ಅಂದ್ರೆ ಜನಸಾಮಾನ್ಯರಿದ್ದಂಥವ್ರು ಬಿಜೆಪಿಗೂ ಇರ್ತಾರೆ, ಜೆಡಿಎಸ್ಗೂ ಇರ್ತಾರೆ, ಕಾಂಗ್ರೆಸ್ನವರು ಇರ್ತಾರೆ. ಅವರಿಗೆ ಇದರ ಪರಿಣಾಮ, ಇದರ ತೀವ್ರತೆ ಸರಿಯಾಗಿ ಅರ್ಥ ಆಗಿರಲ್ಲ. ಬ್ಲೈಂಡ್ ಆಗಿ ಕೆಲವರು ಇದನ್ನ ಸಪೋರ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಇದರ ಅರಿವಾಗಬೇಕು. ಈ ದ್ವೇಷ ಮಸೂದೆ ಭಾಷಣ, ಈ ಒಂದು ಮಸೂದೆಯಿಂದಾಗಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಅರಿವು ಆಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿನಿಂದ ಬಿಜೆಪಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದೆ. ಆ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಟಕ್ಕರ್ ಕೊಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಪ್ರವೀಣ್, ಒಂದ್ ಕಡೆ ಬಿಜೆಪಿಯವರು ಹೇಳ್ತಾರೆ ನಮ್ಮನ್ನ ಟಾರ್ಗೆಟ್ ಮಾಡೋದಕ್ಕೆ ಈ ಮಸೂದೆಯನ್ನು ತರಲಾಗಿದೆ, ಹಿಂದೂ ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರದ ಟಾರ್ಗೆಟ್ ಆಗಿದೆ ಅಂತ. ನೀನು ಪರಮೇಶ್ವರ್ ಹೇಳ್ತಾರೆ ಕಾಂಗ್ರೆಸ್ನವರು ದ್ವೇಷ ಭಾಷಣ ಮಾಡಿದ್ರೆ ಅವ್ರ ವಿರುದ್ಧ ಕೇಸ್ ಆಗುತ್ತಪ್ಪ, ಬಿಜೆಪಿಯವರು ಯಾಕೆ ಹಿಂಗೆ ಅನ್ಕೊಳ್ತಿದ್ದಾರೆ ಅಂತ ಪರಮೇಶ್ವರ್ ಪ್ರಶ್ನೆ. ಖಂಡಿತ ಆ ರೀತಿ ಆಡಳಿತ ಪಕ್ಷದಲ್ಲಿ ಇದ್ದಂಥವ್ರು ಹೇಳೋದು ಸಹಜ. ಆದ್ರೆ ಯಾವುದೇ ಸಂದರ್ಭದಲ್ಲೂ ಒಂದು ಕಾನೂನನ್ನ ಯಾವ ರೀತಿಯಲ್ಲಿ ಬಳಸ್ಕೋಬಹುದು, ಯಾವ ಮಟ್ಟಕ್ಕೆ ಎಲ್ಲೆಲ್ಲಿ ದುರುಪಯೋಗ ಆಗಬಹುದು ಅನ್ನೋದನ್ನ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದೀವಿ. ಇದು ಕೂಡ ಅದೇ ರೀತಿಯಲ್ಲಿ ದುರುಪಯೋಗ ಆಗಬಹುದು ಅಂತ ಹೇಳಿ ಇಲ್ಲಿ ಒಂದಷ್ಟು ಕ್ಲಾಸ್ಗಳಿದ್ದಾವೆ. ಯಾರ್ಯಾರು ನೇರವಾಗಿ ಕ್ರಮ ತೆಗೆದುಕೊಳ್ಬಹುದು, ಅನುಮಾನದ ಮೇಲೆ ಕ್ರಮ ತೆಗೆದುಕೊಳ್ಬಹುದು. ಈ ರೀತಿ ಎಲ್ಲ ಇದ್ದಾಗ ಇದು ದ್ವೇಷಕ್ಕೆ ಅಥವಾ
ಪೂರ್ವಾಗ್ರಹ ಪೀಡಿತವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಬಿಜೆಪಿ ಆರೋಪ ಆಗಿದೆ. ಅದೇ ಕಾರಣಕ್ಕಾಗಿ ಇದನ್ನು ವಿರೋಧಿಸಬೇಕು ಅಂತ ಹೇಳಿ ಬಿಜೆಪಿ ಮುಂದಾಗಿರೋದು. ನೋಡ್ಬೇಕು ರಾಜ್ಯ ಮಟ್ಟದಲ್ಲಿ ಇವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಜನರಿಂದ ಸಿಗುತ್ತೆ, ರಾಜ್ಯಪಾಲರು ಇದಕ್ಕೆ ಈ ಮಸೂದೆಗೆ ಅಂಕಿತ ಹಾಕುವ ಮುನ್ನ ಏನೆಲ್ಲ ಇತ್ತೀಚೆಗೆ ಶೋಭಾ ಕರಂದ್ಲಾಜೆ ರಾಜ್ಯಪಾಲರಿಗೂ ಒಂದು ಪತ್ರ ಬರೆದಿದ್ದಾರೆ, ಜನಾರ್ದನ್ ಹೆಬ್ಬಾರ್ ಯಾವುದೇ ಕಾರಣಕ್ಕೂ ಇದಕ್ಕೆ ಅಂಕಿತ ಹಾಕಬಾರ್ದು ನೀವು ಅಂತ. ಖಂಡಿತ ಬಿಜೆಪಿಯವರು ಈಗಾಗಲೇ ಪತ್ರ ಬರೆದಿದ್ದಾರೆ. ಯತ್ನಾಳ್ ಅವರು ಕೂಡ ಈ ವಿಚಾರವಾಗಿ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಇದು ಮಾಡಬಾರದು ಅಂತ ಮಾತನ್ನ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ನೇರವಾಗಿ ಪತ್ರ ಬರೆದು ರಾಜ್ಯಪಾಲರಿಗೆ ಮನವಿಯನ್ನೇ ಮಾಡ್ಕೊಂಡಿದ್ದಾರೆ. ಆದ್ರೆ ರಾಜ್ಯಪಾಲರು ಮನವಿ ಮಾಡಿದ ತಕ್ಷಣ ಅಂಕಿತ ಹಾಕದೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಇದನ್ನ ಸ್ಪಷ್ಟನೆಯನ್ನ ಕೇಳಬಹುದು ರಾಜ್ಯ ಸರ್ಕಾರದಿಂದ. ಅದಕ್ಕೆ ಸಂಬಂಧಪಟ್ಟ ಕಾನೂನು ತಜ್ಞರ ಸಲಹೆಯನ್ನ ಪಡ್ಕೋಬಹುದು. ರಾಜ್ಯ ಸರ್ಕಾರ ತಂದಿರುವಂತಹ ಮಸೂದೆಯನ್ನ ಏಕಾಏಕಿ ಯಾವುದೇ ಕಾರಣಕ್ಕೂ ಹಾಗೆ ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಇಟ್ಟು ತಿರಸ್ಕರಿಸಬೇಕಾಗತ್ತೆ. ಅಲ್ಲಿ ಒಂದಿಷ್ಟು ಸಂಘರ್ಷ ಆಗಬಹುದು. ಅದು ಏನೇ ಇದ್ರೂ ಸಹಿತ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಇರುವಂತಹ ಗೊಂದಲ ಅನುಮಾನಗಳ ಬಗ್ಗೆ ಅರಿವು ಮೂಡಿಸುವಂತ ಕೆಲಸಕ್ಕಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದೆ. ಇವತ್ತಿನಿಂದ ಪ್ರತಿಭಟನೆ ಆರಂಭ ಆಗ್ತಾ ಇದೆ. ಪ್ರವೀಣ್. ಓಕೆ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.